ಸೊ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೇಜಿನ್ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ಡರ್ ಫ್ಲೋ ಟ್ರೇಡಿಂಗ್ ಅಂದ್ರೆ ಏನು, ಸೊ ಬಿಗ್ನೆಸ್ ಗೈಡ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ರಿಯಲ್ ಟೈಮ್ ಅಲ್ಲಿ ಮಾರ್ಕೆಟ್ಸ್ ಹೇಗೆ ಮೂವ್ ಆಗ್ತದೆ, ಮತ್ತೆ ನಾವು ಆರ್ಡರ್ ಫ್ಲೋ ನಲ್ಲಿ ನಾವು ಒಂದು ಪ್ರೈಸ್ ಚಾರ್ಟ್ ನ ಅದ್ರ ಹಿಂದ್ಗಡೆ ಏನ್ ನಡೀತಾ ಇದೆ ಅಂತ ಕೂಡ ಇಲ್ಲಿ ನಾವು ನೋಡ್ತಿದ್ದೇವೆ. ಇವಾಗ ಇದು ಮತ್ತೆ ಆರ್ಡರ್ ಫ್ಲೋ ನ ಒಂದು ಟೂಲ್ಸ್, ಟೆಕ್ನಿಕ್ಸ್, ಮತ್ತೆ ಇದು ಯಾಕೆ ಮ್ಯಾಟ್ ಆಗುತ್ತೆ ಅಂತ ಕೂಡ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತೆ ಫುಟ್ ಪ್ರಿಂಟ್, ಡೋಮ್ ಬಗ್ಗೆನೂ, ಮತ್ತೆ ಟೇಪ್ ಅಂದ್ರೆ ಮಾರ್ಕೆಟ್ ಅಂಡ್ ಸೇಲ್ಸ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದ್ದೇವೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಮಾರ್ಕೆಟ್ ನಲ್ಲಿ ಬೈ ಮತ್ತು ಸೆಲ್ ಆರ್ಡರ್ ಗಳನ್ನ ರಿಯಲ್ ಟೈಮ್ ಅಲ್ಲಿ ಇದು ಟ್ರ್ಯಾಕ್ ಅನ್ನ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇವಾಗ ರಿಯಲ್ ಟೈಮ್ ಅಲ್ಲಿ ನಮಗೆ ತೋರಿಸ್ತಾ ಇದೆ. ನೋಡ್ಬೋದು ಒಂದು ಕ್ಯಾಂಡಲ್ ನ ಹಿಂದ್ಗಡೆ ಯಾವ ರೀತಿ ಬೈ ಮತ್ತೆ ಸೆಲ್ ಆರ್ಡರ್ ಗಳನ್ನ ಇಲ್ಲಿ ಟ್ರ್ಯಾಕ್ ಮಾಡಬಹುದು. ನೋಡ್ಬೋದು, ಇಲ್ಲಿ ತೋರಿಸ್ತಾ ನೋಡ್ಬೋದು ಇವಾಗ. ಸೊ ಈ ರೀತಿಯಾಗಿ ಮತ್ತೆ ಫ್ರೆಂಡ್ಸ್, ಇದು ಒಂದು ಬಿಟ್ಕಾಯಿನ್ ನ ಫ್ಯೂಚರ್ ಚಾರ್ಟ್ಸ್ ಆಗಿರುತ್ತೆ. ಬಿಟ್ಕಾಯಿನ್ ನ ಒಂದು ಫ್ಯೂಚರ್ ಚಾರ್ಟ್ ಆಗಿರುತ್ತೆ. ಸೊ ನೀವು ಇಂಡಿಯನ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಒಂದು ಕೊಂಟವರ್ ನ ಒಂದು ಆರ್ಡರ್ ಫ್ಲೋ ಇದೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಆ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಅದು ಯಾವ ರೀತಿ ಇದೆ, ಮತ್ತೆ ಅದರ ಒಂದು ಪ್ರೈಸ್ ಯಾವ ರೀತಿ ಇದೆ, ಸಬ್ಸ್ಕ್ರಿಪ್ಷನ್ ಯಾವ ರೀತಿ ತಗೊಳ್ಬೇಕಂತ ಕೂಡ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ. ಸೊ ಇದು ಒಂದು ಬಿಟ್ಕಾಯಿನ್ ಒಂದು ಚಾರ್ಟ್ಸ್ ಆಗಿರುತ್ತೆ, ಕ್ರಿಪ್ಟೋ ಕರೆನ್ಸಿ ಚಾರ್ಟ್ಸ್ ಆಗಿರುತ್ತೆ. ಇದು ಅಟಾಸ್ ನ ಒಂದು ಟ್ರೇಡಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ಮತ್ತೆ ನಾವಿಲ್ಲಿ ಹೇಗೆ ಎಲ್ಲಿ ಆರ್ಡರ್ಗಳು ಪ್ಲೇಸ್ ಆಗ್ತದೆ ಮತ್ತು ಫಿಲ್ ಆಗ್ತದೆ ಮತ್ತೆ ಮೂವ್ ಆಗ್ತದೆ ಅಂತ ನಾವಿಲ್ಲಿ ನೋಡಬಹುದು. ಹಾಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಕ್ಯಾಂಡಲ್ ಸ್ಟಿಕ್ ನಲ್ಲಿ ಪ್ರೈಸ್ ನ ಮೇಲಕ್ಕೆ ಹೋಯ್ತು ಅಂತ ಹೇಳ್ತೀವಿ, ಬಟ್ ಆರ್ಡರ್ ಫ್ಲೋ ನಲ್ಲಿ ನಮ್ಗೆ ಯಾಕೆ ಮೇಲಕ್ಕೆ ಹೋಯ್ತು ಅಂತ ನಾವಿಲ್ಲಿ ಈಸಿಯಾಗಿ ಹೇಳ್ಬೋದು. ಯಾಕಂತಂದ್ರೆ ಯೂಸ್ ಬೈ ಆರ್ಡರ್ಸ್ ಇಂದ ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ನ ಹಿಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಎಕ್ಸಾಂಪಲ್ ಆಗಿ ಇಲ್ಲಿ ನೋಡ್ಬೋದು ನಾವು. ಸೊ ನೋಡ್ಬೋದು, ಇಲ್ಲಿಂದ ಪ್ರೈಸ್ ಮೇಲ್ಗಡೆ ಹೋಗಿದೆ. ಸೊ ಯಾಕೆ ಮೇಲ್ಗಡೆ ಹೋಯ್ತು ಅಂತ ನಾವಿಲ್ಲಿ ಈಸಿಯಾಗಿ ನೋಡ್ಬೋದು. ಯಾಕಂತಂದ್ರೆ ನೋಡ್ಬೋದು, ಸೆಲ್ಲರ್ಸ್ ಇಲ್ಲಿ ಅಗ್ರೆಸಿವ್ ಆಗಿ ಬರ್ತಾ ಇದ್ರು, ಬಟ್ ಬರ್ತಾ ಇರ್ಬೇಕಾದ್ರೆ ನೋಡ್ಬೋದು ಬಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ಸೊ 812 ಲಾಟ್ಸ್ ಟ್ರೇಡ್ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು 463 ಟ್ರೇಡ್ ಕೂಡ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೆಲ್ಲರ್ಸ್ ಪ್ರೈಸ್ ಪುಷ್ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ಆಗ್ತಾ ಇಲ್ಲ. ನೋಡ್ಬೋದು ಬಯರ್ಸ್ ಏನ್ ಮಾಡ್ತಾ ಇದ್ದಾರೆ, ಲಿಮಿಟ್ ಆರ್ಡರ್ ಮುಖಾಂತರ ಅಬ್ಸಾರ್ಬ್ಷನ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಅಂದ್ರೆ ಹೀರ್ಕೊಳ್ತಾ ಇದ್ದಾರೆ ಲಿಮಿಟ್ ಆರ್ಡರ್ ಮುಖಾಂತರ, ಬೈ ಲಿಮಿಟ್ ಆರ್ಡರ್ ಮುಖಾಂತರ ಸೆಲ್ಲರ್ಸ್ ನ ಎಲ್ಲ ಅಗ್ರೆಸಿವ್ ಆರ್ಡರ್ಗಳು ಹೀರ್ಕೊಳ್ತಾ ಇದ್ದಾರೆ. ನೋಡ್ಬೋದು 790 ಆರ್ಡರ್ಗಳು ಇಲ್ಲಿ ಬರ್ತಾ ಇದೆ. ಸೊ ಬರ್ತಾ ನೋಡ್ಬೋದು, ಸಡನ್ ಆಗಿ ಇಲ್ಲಿ ಬಯರ್ಸ್ ಎಂಟ್ರಿ ಆಗ್ತಾರೆ. ಸೊ ಬಯರ್ಸ್ ಸುಮ್ಮನೆ ಎಂಟ್ರಿ ಆಗಲ್ಲ. ಸೊ ಅವರು ತುಂಬಾನೇ ಒಂದು ದೊಡ್ಡ ಆರ್ಡರ್ ಗಳಿಂದ ಎಂಟ್ರಿ ಆಗ್ತಾರೆ. ಸೊ ಅಲ್ಲಿ ನೋಡ್ಬೋದು, ಇವಾಗ ಪ್ರೈಸ್ ನ ರಿವರ್ಸಲ್ ಆಗ್ಬೋದು ಅಂತ ನಾವಿಲ್ಲಿ ಕಾಯ್ಬೋದು. ಸೊ ಆಲ್ರೆಡಿ ನೋಡಿದ್ರೆ 812 ಲಾಟ್ ಗಳಲ್ಲಿ ಟ್ರೇಡ್ ಆಗಿದೆ ಅಂತಂದ್ರೆ ಇದು ದೊಡ್ಡ ಒಂದು ಆರ್ಡರ್ ಆಗಿರುತ್ತೆ. ಸೊ ಹಾಗೆ ನೋಡ್ಬೋದು, ಇಲ್ಲಿ ನಮ್ಗೆ ನೋಡ್ಬೋದು ಡೆಲ್ಟಾ ಕೂಡ ನಮ್ಗೆ ಇಲ್ಲಿ ಪಾಸಿಟಿವ್ ಇದೆ, 17 ಇದೆ. ಸೊ ಹಾಗೆ ಇಲ್ಲಿ ಕೂಡ ನೋಡ್ಬೋದು ಡೆಲ್ಟಾ ತುಂಬಾನೇ ನೆಗೆಟಿವ್ ಇದೆ. ಸೊ ತುಂಬಾ ನೆಗೆಟಿವ್ ಬಂದ್ರೆ ಇಲ್ಲಿ ಬಹುಶಃ ಬಯರ್ಸ್ ಇದ್ದಾರೆ ಅಂತ ನೋಡ್ಬೋದು ನಾವು ಅಗ್ರೆಸಿವ್. ಸೊ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನೋಡ್ಬೋದು ಬಯರ್ಸ್ ಬರ್ತಾ ಇದ್ದಾರೆ, ಅಂದ್ರೆ ಪ್ರೈಸ್ ಮೂವ್ ಆಗ್ತಾ ಇದ್ದಂಗೆ ಬಯರ್ಸ್ ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಡಿಮ್ಯಾಂಡ್ ಜೋನ್ ಕೂಡ ಕ್ರಿಯೇಟ್ ಆಗಿದೆ. ಸೊ ಮತ್ತೆ ಇಲ್ಲಿ ಪ್ರೈಸ್ ಹಿಂಗೆ ಬಂದು ಮತ್ತೆ ಇದೇ ರೀತಿನೇ ಹೋಗ್ಬೋದು ಮೇಲ್ಗಡೆ. ಸೊ ಎಷ್ಟು ಮೂವ್ ಆಗ್ಬೋದು ಅಂತ ಹೇಳಲಿಕ್ಕಾಗಲ್ಲ, ಬಟ್ ಮೂವ್ ಆಗುತ್ತೆ, ಇಲ್ಲಿ ಬಂದು ಮೂವ್ ಆಗುತ್ತೆ. ಸೊ ನಾವಿಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಅನ್ನ ಮಾಡ್ಬೋದು. ಸೊ ಈ ರೀತಿಯಾಗಿ. ಸೊ ಇದೊಂದು ಫ್ಯೂಚರ್ ಚಾರ್ಟ್ ಆಗಿರುತ್ತೆ. ನೀವು ಸ್ಪಾಟ್ ಪ್ರೈಸ್ ಅಲ್ಲೂ ಸೇಮ್ ಮೂವ್ಮೆಂಟ್ ಇರುತ್ತೆ, ಬಟ್ ಪ್ರೈಸ್ ಡಿಫರೆನ್ಸ್ ಇರುತ್ತೆ ಅಷ್ಟೇ. ನೀವು ಸ್ಪಾಟ್ ಪ್ರೈಸ್ ನ ನೋಡಿ ಟ್ರೇಡ್ ಮಾಡಿ. ಸೊ ಈ ರೀತಿಯಾಗಿ ನಾವು ಟ್ರ್ಯಾಕ್ ಅನ್ನ ಮಾಡ್ಬೋದು. ಸೊ ನಂತರ ನಾವು ಆರ್ಡರ್ ಫ್ಲೋ ನಲ್ಲಿ ನಮ್ಗೆ ಈ ರೀತಿಯಾಗಿ ಸಹಾಯ ಮಾಡುತ್ತೆ. ಸೊ ಅದೇ ರೀತಿ ಹೇಳಿದಾಗ ಯಾರು ಅಗ್ರೆಸಿವ್ ಆಗಿದ್ದಾರೆ ಅಂತ ಹೇಳುತ್ತೆ, ಅಂದ್ರೆ ಬಯರ್ಸ್ ಅಥವಾ ಸೆಲ್ಲರ್ಸ್ ಅಗ್ರೆಸಿವ್ ಆಗಿದ್ದಾರೆ ಅಂತ ನಮ್ಗೆ ಇಲ್ಲಿ ಹೇಳುತ್ತೆ. ಸೊ ಮತ್ತೆ ಬಿಗ್ ಪ್ಲೇಯರ್ಸ್ ಎಲ್ಲಿದ್ದಾರೆ ಅಂತ ಹೇಳುತ್ತೆ. ಸೊ ಅದೇ ರೀತಿ ಹೇಳಿದಂಗೆ ನಮ್ಗೆ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಝೋನ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಇದ್ದಾರೆ ಇಲ್ಲೋ ಅಂತ ನಮ್ಗೆ ಇಲ್ಲಿ ತೋರಿಸುತ್ತೆ. ಸೊ ನಾವು ಸಡನ್ ಆಗಿ ಎಂಟ್ರಿ ಆಗ್ಲಿಕ್ಕೆ ಹೋಗ್ಬಾರ್ದು. ಸೊ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಬಯರ್ಸ್ ಬಿಗ್ ಪ್ಲೇಯರ್ಸ್ ಇದ್ದಾರೆ ಇಲ್ಲೋ ಅಂತ ನೋಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಹೇಳೋದ್ರೆ, ಮತ್ತೆ ಇಲ್ಲಿ ನಾವು ಆರ್ಡರ್ಗಳು ಟ್ರ್ಯಾಪ್ ಆಗ್ತಿದ್ದಾವ ಇಲ್ವಾ ಅಂತ ನೋಡ್ಬೋದು. ಸೊ ಆಲ್ರೆಡಿ ಹೇಳಿದಾಗೆ ನೋಡ್ಬೋದು, ನಮ್ಗೆ ಇಲ್ಲಿ ಸೆಲ್ಲರ್ಸ್ ಟ್ರ್ಯಾಪ್ ಆಗುದನ್ನ ನಾವು ನೋಡ್ಬೋದು. ಸೊ
ಇಲ್ಲಿ ನೋಡ್ಬಿಟ್ಟು ಸೆಲ್ಲರ್ಸ್ ಟ್ರ್ಯಾಪ್ ಆಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಮೇಲ್ಗಡೆಯಿಂದ ಬಂದಾಗ ಸಡನ್ ಆಗಿ ಇಲ್ಲಿ ಲಿಮಿಟ್ ಆರ್ಡರ್ಗಳು ಅಗ್ರೆಸಿವ್ ಸೆಲ್ ಆರ್ಡರ್ಗಳು ಕಡಿಮೆ ಆಗ್ತಾ ಬರುತ್ತೆ. ಸಡನ್ ಆಗಿ ಬಯರ್ಸ್ ಎಂಟ್ರಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಟ್ರ್ಯಾಪ್ ಆಗ್ತಾ ಇದ್ದಾರೆ ಇಲ್ವಾ ಅಂತ ನೋಡ್ಬೋದು. ಸೊ ಹಾಗೆ ನಾವು ಮೊಮೆಂಟಮ್ ರಿಯಲ್ ಅಥವಾ ಫೇಕ್ ಅಂತಾನು ಕೂಡ ನೋಡ್ಬೋದು. ಯಾಕಂತಂದ್ರೆ ಕಡಿಮೆ ವ್ಯಾಲ್ಯೂಮ್ ಇದ್ದಾಗ ಪ್ರೈಸ್ ಕೂಡ ಜಾಸ್ತಿಯಾಗಿ ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ಸಡನ್ ಆಗಿ ಅಂದ್ರೆ ಇವಾಗ ಒಂದು ಪ್ರೈಸ್ ಏನಾಗ್ತಿದೆ ಅಂದ್ರೆ ಮೂವ್ ಆಗ್ತಿದೆ, ಅದ್ರಲ್ಲಿ ಲೋ ವ್ಯಾಲ್ಯೂಮ್ ಇರುತ್ತೆ. ಯಾಕಂತಂದ್ರೆ ಅಲ್ಲಿ ಯಾರು ಕೂಡ ಎಂಟ್ರಿ ಆಗಿರಲ್ಲ, ಬಿಗ್ ಪ್ಲೇಯರ್ಸ್ ಎಂಟ್ರಿ ಆಗಿರಲ್ಲ. ಯಾಕಂದ್ರೆ ಕೆಲವೊಂದ್ಸಲ ಅದು ಸುಮ್ನೆ ಸ್ಟಾಪ್ ಲಾಸ್ ಗಳನ್ನ ಇಟ್ ಮಾಡ್ತಾ ಇರುತ್ತೆ. ನಾವಿಲ್ಲಿ ಈಸಿಯಾಗಿ ನೋಡ್ಬೋದು ಅದನ್ನ. ಸೊ ನಾವು ಫೈನಲ್ ಆಗಿ ಹೇಳೋದಾದ್ರೆ ಮೊಮೆಂಟಮ್ಗಳು ರಿಯಲ್ ಫೇಕ್ ಅಂತಾನು ಕೂಡ ನಾವು ಇಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಮೇನ್ ಟೂಲ್ಸ್ ಗೆ ಬರೋದಾದ್ರೆ ಆರ್ಡರ್ ಫ್ಲೋ ಅಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತಂದ್ರೆ ತುಂಬಾನೇ ಒಂದು ಅಡ್ವಾನ್ಸ್ ಆಗಿದೆ. ಪ್ರತಿಯೊಂದು ಚಾರ್ಟ್ ಅಲ್ಲಿ ನಾವು ಎಷ್ಟು ಕಾಂಟ್ರಾಕ್ಟ್ ಇದೆ ಅಂತ, ಎಷ್ಟು ಕಾಂಟ್ರಾಕ್ಟ್ ಟ್ರೇಡ್ ಆಗ್ತಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಹಾಗೆ ನೋಡೋದು ಎಷ್ಟು ಕಾಂಟ್ರಾಕ್ಟ್ ಇಲ್ಲಿ ಟ್ರೇಡ್ ಆಗ್ತಿದೆ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಅವೆಲ್ಲ ಕಾಂಟ್ರಾಕ್ಟ್ಸ್ ಆಗಿರುತ್ತೆ, ಅಂದ್ರೆ ಇದು ಲಾಟ್ಸ್ ಆಗಿರುತ್ತೆ. ಮತ್ತೆ ಫ್ರೆಂಡ್ಸ್ ಇವಾಗ ನಾವಿಲ್ಲಿ ಡೋಮ್ ಕೂಡ ನೋಡಬಹುದು. ಡೋಮ್ ಅಂತಂದ್ರೆ ಡೆಪ್ತ್ ಆಫ್ ಮಾರ್ಕೆಟ್. ಇಲ್ಲಿ ಪೆಂಡಿಂಗ್ ಆಗಿರುವಂತ ಆರ್ಡರ್ಗಳು ನಮಗೆ ಲೈವ್ ಆಗಿ ತೋರಿಸುತ್ತೆ. ಸೊ ನಾನು ನಿಮಗೆ ತೋರಿಸ್ತೇನೆ ನೋಡಿ ಎಕ್ಸಾಂಪಲ್ ಆಗಿ. ಸೊ ನಾನು ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಎಲ್ಲ ಸಾಫ್ಟ್ವೇರ್ ಗಳು ಒಂದೇ ತರ ಇರಲ್ಲ. ಸೊ ಡಿಫ್ರೆಂಟ್ ಆಪ್ಷನ್ ಇರುತ್ತೆ, ಇಂಟರ್ಫೇಸ್ ಗಳು ಇರುತ್ತೆ. ಸೊ ನೀವು ಸ್ವಲ್ಪ ರೂಢಿ ಮಾಡ್ಕೊಳ್ಳೋದಾಗುತ್ತೆ ಅಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನೋಡೋದು ಡೋಮ್ ಅಂತ ಇದೆ, ಸ್ಮಾರ್ಟ್ ಡೋಮ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನಾವು ಚಾರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇಲ್ಲಿ ನಮಗೆ ಡೋಮ್ ತೋರಿಸುತ್ತೆ ನೋಡ್ಬೋದು. ಸೊ ಇಲ್ಲಿ ರಿಯಲ್ ಆಗಿ ನಮಗೆ ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಗಳು ನಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ನಾನು ಇವಾಗ ಸೈಜ್ ನ ಸ್ವಲ್ಪ ಸಣ್ಣ ಮಾಡ್ತೇನೆ ನೋಡ್ಬೋದು. ಸೊ ನೋಡ್ಬೋದು ಇವಾಗ ನಮಗೆ ಪೆಂಡಿಂಗ್ ಅಲ್ಲಿ ಇರುವಂತ ಲಿಮಿಟ್ ಆರ್ಡರ್ಗಳು ನಮ್ಗೆ ಇಲ್ಲಿ ತೋರಿಸ್ತಿದೆ. ಸೊ ನಾವು ಡೋಮ್ ಗಳನ್ನ ನೋಡ್ಬಿಟ್ಟು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಪೆಂಡಿಂಗ್ ಅಲ್ಲಿ ಇರುವಂತ ಆರ್ಡರ್ಗಳು ನಾವು ಬೇಕಾದ್ರೆ ಕ್ಯಾನ್ಸಲ್ ಕೂಡ ಮಾಡಬಹುದು ಅಲ್ಲಿವರೆಗೂ. ಸೊ ಅದಕ್ಕೆ ಮತ್ತೆ ಏನಂತಂದ್ರೆ ನಮ್ಗೆ ಇಲ್ಲಿ ಟೇಪ್ಸ್ ಇದೆ. ಟೇಪ್ಸ್ ಅಂತಂದ್ರೆ ಟೈಮ್ಸ್ ಅಂಡ್ ಸೇಲ್ಸ್. ಸೊ ನೋಡ್ಬೋದು ಇಲ್ಲಿ ಸ್ಮಾರ್ಟ್ ಟೇಪ್ಸ್ ಅಂತ ಇದೆ. ಸೊ ಇದು ರಿಯಲ್ ಟೈಮ್ ಅಲ್ಲಿ ಎಷ್ಟು ಆರ್ಡರ್ಗಳು ಎಕ್ಸಿಕ್ಯೂಟ್ ಆಗ್ತದೆ ನಮ್ಗೆ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡ್ಬೋದು. ಸೊ ಈ ರೀತಿ ಒಂದು ಟೂಲ್ಗಳು ಕೂಡ ಇದೆ ನಮಗೆ. ಸೊ ಇದನ್ನ ಟ್ರೇಡರ್ಗಳು ಯಾಕೆ ಯೂಸ್ ಮಾಡ್ಬೇಕಂತಂದ್ರೆ ನಾರ್ಮಲ್ ಚಾರ್ಟ್ ನೋಡೋದಕ್ಕಿಂತ ಮುಂಚೆ ನಮಗೆ ಆರ್ಡರ್ ಫ್ಲೋ ಮೊದಲೇನೆ ಸಿಗ್ನಲ್ ಕೊಡುತ್ತೆ. ಸೊ ನಾವು ಕಾನ್ಫಿಡೆನ್ಸ್ ಇಂದ ಟ್ರೇಡ್ ಮಾಡಬಹುದು. ಸೊ ಜಸ್ಟ್ ನಿಮ್ಗೆ ಇದು ತುಂಬಾನೇ ಪ್ರಾಕ್ಟೀಸ್ ಬೇಕಾಗಿರುತ್ತೆ. ನಿಮಗೆ ಹೊಸಬರಾಗಿದ್ರೆ ನಿಮಗೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಸೊ ನೀವು ಇದನ್ನ ಸ್ವಲ್ಪ ಅಂದ್ರೆ ತುಂಬಾನೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಒಂದಿಷ್ಟು ಐಡಿಯಾಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಮ್ಗೆ ಇಂಡಿಕೇಟರ್ಗಳು ಕೂಡ ಇದೆ. ಸೊ ಆರ್ಡರ್ ಫ್ಲೋ ನಲ್ಲಿ ಏನೇನು ಸಿಗುತ್ತೆ ಅಂತಂದ್ರೆ ನೋಡ್ಬೋದು ಡೆಲ್ಟಾ ಬಾರ್ಸ್, ಮ್ಯಾಕ್ಸ್ ಡೆಲ್ಟಾ, ಮಿನ್ ಡೆಲ್ಟಾ. ಸೊ ಇದು ಒಂದು ಜಸ್ಟ್ ಒಂದು ಆರ್ಡರ್ ಫ್ಲೋ ಒಂದು ಟಚ್ ಆಗಿರುತ್ತೆ, ಅಂದ್ರೆ ಒಂದು ಸಣ್ಣದಾದ ಒಂದು ಗೈಡ್ ಆಗಿರುತ್ತೆ. ಸೊ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಎಲ್ಲಾನು ತಿಳಿಸ್ಕೊಡ್ತೇನೆ ಒಂದೊಂದಾಗಿ. ಇದು ಜಸ್ಟ್ ಒಂದು ಗೈಡ್ ಆಗಿರುತ್ತೆ ಆರ್ಡರ್ ಫ್ಲೋದಲ್ಲಿ ಏನೇನು ಸಿಗುತ್ತಂತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.